ನಾಟಕ. ಅಮ್ಮರೇ, ಏನಿದೆ? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ವಿಷಯನಾ? ಏನದು? ನಾನು ಬೆಳಗ್ಗೆಯಿಂದ ನಡೆದಿದ್ನೆಲ್ಲ ನೋಡ್ತಾ ಇದ್ದೀನಿ. ಏನಾಗ್ಬಾರ್ದಿತ್ತೋ ಅದಾಗೋಯ್ತು. ಕನಕಮ್ಮ ಅವ್ರನ್ನ ಎಲ್ಲರೂ ಸೇರ್ಕೊಂಡು ಬಾಯಿಗೆ ಬಂದಂಗೆ ಬೈದಿದ್ದು ನೋಡಿ ನನಗೆ ಹೊಟ್ಟೆ ಹುರಿದೋಯ್ತು. ಯಾರು ಏನೇ ಅಂದ್ರೂ ನೀವು ಮಾತ್ರ ಕನಕಮ್ಮ ಅವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅವರು ತುಂಬ ಒಳ್ಳೆಯವರು. ಅವ್ರು ಯಾವ ತಪ್ಪನ್ನು ಮಾಡಿಲ್ಲ. ನಿಂಗೆ ಏನು ಹೇಳ್ತಾ ಇದೆಯಾ? ಹೌದಮ್ಮ ಅವರೇ, ಕನಕಮ್ಮ ಅವರು ನಿಮ್ಮ ಸೀರೆನ ಹರಿದಿಲ್ಲ. ಮತ್ತಿನ್ಯಾರು ಹರಿದ್ರು? ಇಟ್ ಕಡೆನೆ ತೂತಾಯ್ತಾ? ಇಲ್ಲ ಅಮ್ಮ ಅವರೇ, ನಿಮ್ಮ ಮಗಳು ನೀಲ್ಕಂಠಪ್ಪನವರು ಇಬ್ರು ಸೇರ್ಕೊಂಡು ಸೀರೆ ಹರಿದು ಕನಕಮ್ಮ ಅವ್ರ ಮೇಲೆ ಗೂಬೆ ಕೂರಿಸಿದ್ದಾರೆ. ನಿಂಗಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಅವ್ರು ಯಾಕೆ ಸೀರೆ ಹರಿತಾರೆ? ಅಮ್ಮವ್ರೆ, ಚಿಕ್ಕ ಯಜಮಾನ್ರು, ಚಿತ್ರಮ್ಮ ಅವರು, ನೀಲ್ಕಂಠಪ್ಪನವರು 3 ಜನನು ಸೇರ್ಕೊಂಡು ಸಂಚ್ ಮಾಡವ್ರೆ. ಕನಕಮ್ಮ ಅವ್ರ ರೂಮ್ಗೆ ಹೋಗಿ ಸೀರೆ ತಗೊಂಬಂದು ಕಟ್ ಮಾಡಿದ್ದನ್ನ ನಾನೇ ಕಣ್ಣಾರ ಕಂಡೀವ್ನಿ. ಅಲ್ಲ ನಿಂಗಿ, ನೀನ್ ನೋಡ್ದೋಳು ಆಗ್ಲೇ ಬಂದು ನನ್ಗೆ ಯಾಕೆ ಹೇಳಿಲ್ಲ? ಅಮ್ಮವ್ರೆ, ರಾತ್ರಿನೇ ಈ ವಿಷಯನ ನಿಮ್ಗೆ ಹೇಳಿ ಕನಕಮ್ಮ ಅವ್ರನ್ನ ಬಚಾವ್ ಮಾಡ್ಬೇಕು ಅನ್ಕೊಂಡೆ. ಅಷ್ಟರಲ್ಲಿ ನೀವು ಮಲ್ಕೊಂಡ್ಬಿಟ್ಟಿದ್ರಿ. ಕಾರಣ ನಾನು ಕನಕನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅಮ್ಮ ಅವರೇ, ಕನಕಮ್ಮ ಅವ್ರಿಗೆ ಎಲ್ಲರೂ ಸೇರ್ಕೊಂಡು ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ತಪ್ಪೇ ಮಾಡದೇ ಇರೋ ಆ ಹುಡುಗಿಗೆ ತುಂಬಾ ಅವಮಾನ ಆಗೋಯ್ತು. ನೀವು ತುಂಬಾ ಒಳ್ಳೆಯವರು, ಈ ಮನೆ ಯಜಮಾನಿ. ಅದಕ್ಕೆ ಕನಕಮ್ಮ ಅವ್ರ ಬಗ್ಗೆ ಏನು ತಪ್ಪು ತಿಳ್ಕೋದೇ ಇರಲಿ ಅಂತ ಹೇಳಿದ್ದೀನಿ. ಸರಿ, ನೀನ್ ಹೊರಡು, ನಾನು ವಿಚಾರಿಸ್ತೀನಿ. ಅಮ್ಮ ಅವರೇ, ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಯಾರಿಗೂ ಗೊತ್ತಾಗದ್ ಬೇಡ. ಸರಿ, ಹೊರಡು ನೀನು. ಏನಕ್ಕ ಅರ್ಜೆಂಟಾಗಿ ಏನೋ ಮಾತಾಡಬೇಕು ಅಂದೆ? ಏನ್ ವಿಷಯ? ಯಾಕಕ್ಕ? ಇಡಿಯಟ್! ಒಂದ್ ಸೀರೆನ ನೆಟ್ಟಿಗೆ ಸೀಕ್ರೆಟ್ ಆಗಿ ಹರಿಯೋದಕ್ಕಾಗ್ಲಿಲ್ಲ ನಿಮ್ ಕೈಲಿ. ನಿನ್ನ ನನ್ನ ತಮ್ಮ, ಇವಳನ್ನ ನನ್ನ ಮಗಳು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಅಕ್ಕ, ಮುಚ್ಚ ಬಾಯ್. ಈ ಮನೇಲಿ ಗೋಡೆಗಳಿಗೂ ಕಿವಿ ಇರುತ್ತೆ, ಕಣ್ಣಿರುತ್ತೆ ಅನ್ನೋ ಜ್ಞಾನ ಬೇಡ ನಿಮ್ಗೆ? ಆ ಕೆಲ್ಸದೊಳಗೆ ಎಲ್ಲ ಗೊತ್ತಾಗಿದೆ. ಏನಮ್ಮ ನೀನು? ಆ ಕೆಲ್ಸದವಳು ಏನೋ ಅನುಮಾನದಿಂದ ಕತೆ ಹೇಳ್ತಾಳೆ ಅಂತ ನೀನ್ ನಮ್ಗೆ ಹೊಡೆದ್ಬಿಟ್ಟಿಯಲ್ಲಮ್ಮ. ಅವ್ರ ಕತೆ ಎಲ್ಲ ಹೇಳಿರೋದು. ನೆನ್ನೆ ರಾತ್ರಿ ನೀವೇನೇನ್ ಮಾಡಿದ್ರು ರನ್ನಿಂಗ್ ಕಾಮೆಂಟ್ರಿ ಕೊಟ್ಲು. ಏನ್ ಕೆಲಸ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಹೇಗ್ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್. ಹೋಗಿ ಹೋಗಿ ಕೆಲ್ಸದವ್ರ ಹತ್ರ ಸಿಕ್ಕಾಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀವ್ 3 ಜನ ಸೇರ್ಕೊಂಡು ಈ ಸಂಚ್ ಮಾಡಿದೀರ ಅಂತ ಆ ಕೆಲ್ಸದೊಳಗೆ ಗೊತ್ತಾಗಿದೆ. ಅವಳೇನ್ ಸುಮ್ನೆ ಇರ್ತಾಳ? ಹೋಗಿ ಕನಕನ್ ಕಿವಿ ಊದ್ತಾಳೆ. ಅಯ್ಯೋ, ನಾವು ನಿನ್ನ ಹೆಸರು ಹೇಳಲಿಲ್ಲಮ್ಮ. ನನ್ ಪುಣ್ಯ, ಅದೊಂದೇ ಉಪಕಾರ ನೀವ್ ಮಾಡಿರೋದು. ನನ್ ಹೆಸರು ಹೇಳಲಿಲ್ಲ, ಆದ್ರೆ ಅವಿ ಹೆಸರು ಬಾಯ್ ಬಿಟ್ಟಿದಿರಲ್ಲ. ಇನ್ನು ಈ ಕೆಲ್ಸದವಳು ಅಲರ್ಟ್ ಆಗಿ ನಮ್ ಹಿಂದೆನೆ ಬಿದ್ದಿರ್ತಾಳೆ. ಆ ಕನಕಂಗೆ ಎಲ್ಲ ವರದಿ ಒಪ್ಪಿಸ್ತಾಳೆ. ಕನಕ ನಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕ್ತಾಳೆ. ಎಲ್ಲ ಹಾಳು ಮಾಡ್ಬಿಟ್ಟು ನಿಮ್ ಮುಖ ನೋಡೋದಕ್ಕೂ ನಂಗೆ ಅಸಹ್ಯ ಆಗುತ್ತೆ. ಹೊರಡೆ ಇಲ್ಲಿಂದ. ಎಂತ ಕೆಲಸ ಮಾಡ್ಬಿಟ್ರಿ ನೀವಿಬ್ರು? ಆಫ್ಟರ್ ಆಲ್ ಆ ಕೆಲ್ಸ ಕಂಟಪ್ಸಕ್ಕಾಗ್ಲೂ ನಿಮ್ ಕೈಲಿ. ಲೋ ಅಳಿಮಯ್ಯ, ನೀನ್ ಕೈ ಕಾಲಾಡಿಸಿ ತಾರಮಯ ಆಡಿದ್ದನ್ನ ಕೆಲಸದವಳು ನೋಡಿದಳು.
ನಿನ್ ಕಣ್ಗೆ ಏನಾದ್ರು ಬಿದ್ಲಾ? ಹಾಗೆ ನಮ್ಮನ್ನು ಯಾಮಾರ್ಸಿದಾಳೆ. ಅಂದ್ರೆ ಅಮ್ಮಂಗೆಲ್ಲ ವಿಷಯ ಗೊತ್ತಾಗೋಯ್ತಾ? A to Z ಈ ಪಿತೂರಿ ಎಲ್ಲ ನಿಂದೆ ಅಂತ ಗೊತ್ತಾಗೋಗಿದೆ. ಆ ರಂಗಮ್ಮ ನಿನ್ನ ಮಂಗ ಮಾಡಿದಾಳೆ. ಅಮ್ಮಂಗೆ ಈ ವಿಷಯ ಗೊತ್ತಾಗ್ಬಾರ್ದಿತ್ತು. ಅವಳ ಮುಂದೆ ನಾನು ಚಿಕ್ಕವನಾಗೋದೆ. ನಾನೀಗೆಲ್ಲ ಮಾಡ್ತೀನಿ ಅಂತ ಅಮ್ಮ ಅನ್ಕೊಂಡಿರೋದು. ಅವಿ ಯಾಕೋ ಈಗ ಮಾಡ್ದೆ ಅಂತ ಬಂದು ಕೇಳಿದ್ರೆ ಏನ್ ಹೇಳೋದು? ಲೇ, ನೀನೇನು ಯೋಚನೆ ಮಾಡ್ಬೇಡ್ವೋ. ನಾವು ನಿನ್ನನ್ನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತೀವಾ? ಆ ಕೆಲ್ಸದವಳು ಹೇಳಿದ್ದಲ್ಲ ಹಸಿ ಹಸಿ ಸುಳ್ಳು, ಇದಕ್ಕೂ ಅವಿನಾಶ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ತಪ್ಪನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕೊಂಡು ನಿನ್ನನ್ನ ಪ್ರೊಟೆಕ್ಟ್ ಮಾಡಿದೀವೋ. ಅಕ್ಕನಿಗೆ ಬ್ರೈನ್ ವಾಶ್ ಮಾಡಿದೀವಿ. ಹೌದಾ? ತುಂಬಾ ಥ್ಯಾಂಕ್ಸ್ ಮಾವ. ಆದ್ರೆ ಅಮ್ಮ ನೀವ್ ಹೇಳಿದ್ನೆಲ್ಲ ನಂಬುದ್ಲಾ? ಈ ಸಾರಿ ಏನೋ ನಂಬಿದಾಳೆ. ಈ ಕೆಲ್ಸದವಳು ಹೋಗಿ ಪದೇ ಪದೇ ನಿನ್ ಬಗ್ಗೆ ಪುಳ್ಳೆ ಇಡ್ತಿದ್ರೆ ಯಾವ ನಂಬಿಕೆ ಉಳ್ಕೊಳ್ಳುತ್ತೆ ಹೇಳು? ಅಂದ್ರೆ ಅದನ್ನು ಕಣಿ ಕೇಳು. ಕೆಲಸದವಳು ಕನಕನ ಏಜೆಂಟ್ ಇದ್ದ ಹಾಗೆ ಪೈ ಕೆಲಸ ಮಾಡ್ತಾನೆ ಇರ್ತಾಳೆ. ನೀನ್ ಕನಕನ್ನ ಓಡಿಸ್ಬೇಕು ಅಂತ ಮಾಡೋ ಪ್ಲಾನ್ ಎಲ್ಲ ತಗೊಂಡೋಗಿ ಅಕ್ಕನಿಗೆ ಹೇಳಿದ್ರೆ ಒಂದಿನ ನೀನ್ ರೆಡ್ ಅಂಡಾಗಿ ಸಿಗಾಕೊಂಡ್ಬಿಡ್ತೀಯಾ. ಆಗ ನೀನ್ ಇಂಥವನಂತ ಗೊತ್ತಾದ್ರೆ ಅಕ್ಕ ಮನೆ ಬಿಟ್ಟು ಹೊರಟೋಗ್ತಾಳು. ನೋನು ನೋನು ಹಾಗೆಲ್ಲ ಆಗ್ಬಾರ್ದು. ಅಕ್ಕ ಮನೆ ಬಿಟ್ಟು ಹೋಗ್ಬಾರ್ದು ಅಂದ್ರೆ ಆ ಕೆಲಸದವಳನ್ನ ಇಮಿಡಿಯೇಟ್ ಆಗಿ ಮನೆ ಬಿಟ್ಟು ಓಡಿಸ್ಬೇಕು. ಕರೆಕ್ಟ್ ಮಾವ, ನೀನ್ ಹೇಳ್ತಿರೋದೇ ಕರೆಕ್ಟ್. ನಮ್ಮನೆ ಅನ್ನನೇ ತಿಂದು ನಮ್ಗೆ ತಂದಿಟ್ಟು ತಮಾಷೆ ನೋಡ್ತಾಳೆ ಅಂದ್ರೆ ಅವಳನ್ನ ಸುಮ್ಮನೆ ಬಿಡಬಾರ್ದು. ಇನ್ನೊಂದು ಕ್ಷಣ ಅವಳಿ ಮನೇಲಿ ಇರಬಾರ್ದು. ಅವಳನ್ನ ಕತ್ತಿಡ್ದು ಆಚೆ ದಬ್ಬರ್ತೀನಿ ಇರು. ಇದೇ ನೀನ್ ಮಾಡ್ತಿರೋ ತಪ್ಪು. ಈಗ ತಾನೇ ಅಮ್ಮನ ಹತ್ರ ಇದ್ರಲ್ಲಿ ನಿಂದೇನು ಪಾತ್ರ ಇಲ್ಲ ಅಂತ ಬಡಾಯಿ ಕೊಟ್ಕೊಂಡ್ ಬಂದಿದೀವಿ. ಈಗ ನೀನು ಕೆಲಸದವಳ ಮೇಲೆ ರೇಗಾಡಿ ಅವಳನ್ನ ಮನೆ ಬಿಟ್ಟು ಓಡಿಸಿದ್ರೆ ಈ ಕಾನ್ಸ್ಪಿರಸಿ ನಿಂದೆ ಅಂತ ಪ್ರೂವ್ ಆಗೋಗುತ್ತೋ. ನೋಡು, ಆ ದ್ರೋಹಿನ ಮನೆ ಬಿಟ್ಟು ಓಡಿಸ್ತಾನೆ. ಆ ಕೆಲಸನ ನಾವು ಮಾಡ್ತೀವೋ? ನೀನೇನು ಗೊತ್ತಿಲ್ಲ ನಂಗೆ ಸುಮ್ಮನಿದ್ಬಿಡು, ಸರಿನಾ? ನಡಿ ಚಿತ್ರ. ಅಲ್ಲ ಕಣೆ ಶಾಂತ, ಮೊನ್ನೆ ಕೊಬೇರ ಆಟ ಹೇಳಿದ್ರು ಕನಕನ್ ಕರ್ಸೋದು ಬಿಲ್ಕುಲ್ ಬೇಡ ಅಂದವಳು. ಈಗ ಇದ್ದಕ್ಕಿದ್ದಾಗೆ ಮನಸ್ಸು ಬದಲಾಯಿಸ್ಬಿಟ್ಟಲ್ಲೇ. ನಂಗೇನೋ ನಮ್ ಗೋವಿಂದು ಹೇಳಿದ್ದೆ ಸರಿ ಅಂತ ಅನ್ನಿಸ್ತಾ ಇದೆ. ಕನಕ ಅಲ್ಲೇ ಸುಖವಾಗವಳೆ. ಈಗೆಲ್ಲೇ ಕರ್ಸೋದು ಯಾಕೆ ಅಂದವಳು ನೀನೇ ಅಲ್ವಾ? ಹ್ಞೂ ಅತ್ತೆ, ಆಗ ಯಾವುದೋ ಭಯ ಕಾಡ್ತಾ ಇತ್ತು, ಅದಕ್ಕೆ ಹಾಗಂದೆ. ಭಯನಾ? ಇದ್ರಾಗ ಭಯ ಪಡೋವಂಥದ್ದು ಏನೈತೆ? ಅದು ಕನಕಿ ಮನೆಗೆ ಬಂದಾಗ ಅವಳು ಈ ಮನೆ ಮಗಳಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾಗೋಗ್ಬಿಟ್ರೆ ಅದಕ್ಕೆ ಅತ್ತೆ ತುಂಬಾ ಭಯ ಆಗ್ತಿದೆ. ಓ, ಇದಕ್ಕೆ ನೀನು ಹಿಂದೇಟ್ ಹಾಕಿದ್ದು ಅಲ್ವೇ ಶಾಂತ? ಕನಕನ್ ಬಿಟ್ಕೊಡೋದಕ್ಕೆ ಯಾರಿಗೆ ಮನ್ಸೈತೆ? ಅವಳಿಗೆ ಸತ್ಯ ಹೇಳೋರು ಯಾರವ್ರು ಹೇಳೋ? ಉದ್ದೇಶಪೂರ್ವಕವಾಗಿ ಯಾರು ಹೇಳ್ದೆ ಇರ್ಬೋದತ್ತೆ. ಅಕಸ್ಮಾತ್ ಬಾಯಿ ತಪ್ಪಿ ಬಂದ್ಬಿಟ್ರೆ? ಸತ್ಯಗಳೇ ಹಾಗೆ, ಒಳಗೆ ಸುಡ್ತಾ ಇರತ್ತೆ, ಹೊರಗೆ ಬರೋವರೆಗೂ ಸಮಾಧಾನ ಇರಲ್ಲ. ಮತ್ತೀಗ ಕನಕನ್ನ ಫೋನ್ ಮಾಡಿ ಕರೆಸ್ತೀನಿ ಅಂತ ಹೊಂಟಿದ್ಯಾ? ಈಗ ನೀನು ಸತ್ಯ ಹೇಳದೆ ಹೋದ್ರೆ ತಾಯಿ ಮಗಳನ್ನ ಪ್ರಜ್ಞಾಪೂರ್ವಕವಾಗಿ ದೂರ ಮಾಡಿದ ಪಾಪಿಯನ್ನು ಬಿರುದು ನಿನಗೆ ಬಂದು ಹೋಗುತ್ತೆ. ಯಾವತ್ತೋ ನಿನ್ನ ಮಗಳಿಗೆ ಈ ಸತ್ಯ ಗೊತ್ತಾದಾಗ ನಿನ್ನ ಬಗ್ಗೆ ಅಸಹ್ಯ ಪಟ್ಕೋತಾಳೆ. ಶಾಂತ, ಅದೇನ ಯೋಚನೆ ಮಾಡ್ತಾ ಇದೀಯಾ? ಅತ್ತೆ, ನಾವು ನಮ್ ಸ್ವಾರ್ಥನೇ ನೋಡಿದ್ರೆ ಆಗುತ್ತಾ? ಅವ್ರ ಮನೆ ಸುಖ ಅವಳಿಗೂ ಸಿಗದ್ ಬೇಡ್ವಾ? ಎಷ್ಟು ದಿನ ಅಂತ ಈ ಭಯದ ನೆರಳಲ್ಲೇ ಬದುಕೋದು ಅತ್ತೆ? ಸಾಯೋವರೆಗೂ ಸತ್ಯನ ಮುಚ್ಚಿಡಕ್ಕಾಗಲ್ಲ ಅತ್ತೆ. ಇವತ್ತಲ್ಲ ನಾಳೆ ಅವಳಿಗೆ ಈ ಸತ್ಯ ಗೊತ್ತಾಗೇ ಆಗತ್ತೆ. ನಾವ್ ಏನೇ ಹೇಳಿದ್ರು ಅದು ಬೂಟಾಟಿಕೆ ಅನ್ಸ್ಕೊಳತ್ತೆ. ಇದನ್ನೇ ತಾನೇ ನಾನು ಕುಬೇರ ಹೇಳಿದ್ದು. ನಾನು ತುಂಬಾ ಯೋಚನೆ ಮಾಡಿದೆ ಅತ್ತೆ. ಕನಕ ಇಷ್ಟು ದಿನ ನನ್ನ ಮಗಳಾಗಿದ್ಲು. ಅವಳ ಮದುವೆ ಅಂತೂ ನಾವು ಮಾಡಕ್ಕಾಗ್ಲಿಲ್ಲ. ಕಡೆ ಪಕ್ಷ ಅವಳ ಮದುವೆನ ಕಣ್ತುಂಬ ನೋಡೋ ಭಾಗ್ಯನೂ ನಮಗ್ ಸಿಗ್ಲಿಲ್ಲ. ಇನ್ಯಾವ ಸಂಭ್ರಮ ಇದೆ ಅತ್ತೆ? ನಾವ್ ಯಾವ ಮದುವೆ ಮಾಡ್ಬೇಕು ಹೇಳಿ? ಅದಕ್ಕೆ ಅತ್ತೆ, ಕನಕಿಗೆ ಅವಳು ಈ ಮನೆ ಮಗಳಲ್ಲ ಅನ್ನೋ ವಿಷಯ ಗೊತ್ತಾಗಕ್ ಮುಂಚೆ ಮಗಳು ಅಳಿಯನ್ನ ಕರೆದು ಶಾಸ್ತ್ರೋಕ್ತವಾಗಿ ನಾವೇನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡೋಣ. ಆಗ ನಮಗೂ ತೃಪ್ತಿ,
ಅವಳಿಗೂ ತೃಪ್ತಿ. ನಮ್ಮ ಕರ್ತವ್ಯನ ನಾವು ಮಾಡಿದ್ವಲ್ಲ ಅನ್ನೋ ಧನ್ಯತೆನಾದ್ರೂ ನಮ್ಗಿರುತ್ತೆ. ಇಲ್ಲಾಂದ್ರೆ ತಾಯಿಯಾಗಿ ನಾನು ಏನು ಮಾಡಲೇ ಇಲ್ವಲ್ಲ ಅನ್ನೋ ಕೊರಗು ನನ್ನನ್ನ ಕಡೆಯವರೆಗೂ ಕಾಡ್ತಾ ಇರುತ್ತೆ. ಕಾಡ್ತಾ ನೀ ಹೇಳೋದು ದಿಟ್ವೆ. ಅದಕ್ಕೆ ನಾನು ಕುಬೇರ ಕನಕ ಬಂದೋಗ್ಲಿ ಅಂತ ಹೇಳಿದ್ದು. ಈಗ್ಲಾದ್ರೂ ನಿನ್ಗೆ ಹಂಗ ಅನ್ನಿಸ್ತಲ್ಲ. ನಾವು ಸಂಭ್ರಮ ಪಟ್ರ ಆಯ್ತಾ? ಆ ದೊಡ್ಡ ಮನ್ಸಂದು ಗಳಿಗೆಗೊಂದು ಮನ್ಸು, ಅವ್ರು ಒಪ್ಕೋಬೇಕಲ್ಲ. ಈಗ್ಲಾದ್ರೂ ಆ ಬೀಗರಿಗೆ ಫೋನ್ ಮಾಡಿ ಕನಕನ್ನ ಅಳಿನ ಮನೆ ಕಳಿಸ್ತಾರ ಕೇಳು. ಹಲೋ ಹಲೋ, ನಮಸ್ಕಾರ. ನಾನು ಕನಕನ್ ತಾಯಿ ಮಾತಾಡ್ತಾ ಇದ್ದೀನಿ. ಓಹೋ, ನೀವಾ? ನಮಸ್ಕಾರ ತಾಯಿ. ತಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನನಗೆ ನಮ್ಮ ಕೊರತೆ. ನಿಮ್ ಕನಕ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಕನಕ ಚೆನ್ನಾಗಿದ್ದಾಳ? ಯಾಕೇನು ಮಾತಾಡ್ತಾ ಇಲ್ಲ? ಕನಕ ಚೆನ್ನಾಗಿದ್ದಾಳೆ ತಾನೆ? ಚೆನ್ನಾಗಿದ್ದಾಳಮ್ಮ. ಕನಕ ತುಂಬಾ ಚೆನ್ನಾಗಿದ್ದಾಳೆ. ಚೆನ್ನಾಗೇ ಇರ್ತಾಳೆ ಬಿಡಿ. ನೀವಿದ್ದೀರಾ ಅಂದಮೇಲೆ ಅವಳಿಗೇನು ಕೊರತೆನೇ ಇರಲ್ಲ. ನಾನು ಈ ಪ್ರಶ್ನೆ ಕೇಳಿದ್ದೆ ತಪ್ಪಾಯ್ತು, ಕ್ಷಮಿಸಿ. ಇಲ್ಲಮ್ಮ, ನಿಮ್ಮ ಮಗಳು ಸುಖವಾಗಿರೋದು ನೋಡ್ಕೊಳಕ್ಕಾಗದೆ ಸೋತ್ಬಿಟ್ಟೆ. ಆದ್ರೆ ಮುಂದೆ ಅವಳು ಈ ಮನೆಯಲ್ಲಿ ನೆಮ್ಮದಿಯಾಗಿರೋ ವ್ಯವಸ್ಥೆ ಮಾಡ್ತೀನಿ ನಾನು. ನೋಡಿ, ನೀವು ಕನಕನ್ ಜೊತೆ ಮಾತಾಡ್ಬೇಕು ಅಂತಿದ್ರೇನೋ. ಅವಳು ಆಫೀಸ್ಗೆ ಹೋಗ್ಬಿಟ್ಟಿದಾರಲ್ಲ. ಪರವಾಗಿಲ್ಲ ಬಿಡಿ. ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡಿದ್ದು. ನನ್ ಜೊತೆನಾ? ಏನಮ್ಮ ಅಂತ ವಿಷಯ? ಅದು ಏನಿಲ್ಲ. ಕನಕಿ ಮದ್ವೆ ಆದ್ಮೇಲೆ ನಮ್ಮ ಮನೆಗೆ ಬಂದೇ ಇಲ್ಲ. ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಿ ಕನಕಿನೂ ಅಳಿಯಂದ್ರನ್ನು ಮನೆಗೆ ಕಳಿಸ್ಕೊಟ್ರೆ 1-2 ದಿನ ನಮ್ಮ ಮನೇಲಿ ಇದ್ದು ಹೋಗ್ಲಿ ಅಂತ. ಕಳಿಸ್ಕೊಟ್ರೆ ಅಂತ ಯಾಕಮ್ಮ ಕೇಳ್ತೀರಾ? ಕನಕ ನಿಮ್ಮ ಮಗಳು. ಮಗಳನ್ನು ಅಳಿಯನ್ನು ಕಳಿಸ್ಕೊಡಿ ಅಂತ ಆರ್ಡರ್ ಮಾಡಿ. ಅಯ್ಯೋ, ನಾನು ಅಷ್ಟು ದೊಡ್ಡವಳಲ್ಲ. ಏನು, ಈಗ ಕನಕಿ ನಿಮ್ಮನೆ ಸೊಸೆ, ನೀವೇ ಅವಳನ್ನ ಕಳಿಸ್ಕೊಡ್ಬೇಕು. ಅಯ್ಯೋ, ಅದಕ್ಕೇನಂತಮ್ಮ, ಧಾರಾಳವಾಗಿ ಮಗ ಸೊಸೆ ಇಬ್ಬರನ್ನೂ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. 2 ದಿವಸ ಅಲ್ದಿದ್ರೆ 1 ವಾರ ಇಟ್ಕೊಂಡು ಚೆನ್ನಾಗಿ ಉಪಚಾರ ಮಾಡಿ ಕಳಿಸಿ. ತುಂಬಾ ಉಪಕಾರ ಆಯ್ತು. ಆಮೇಲೆ ಕನಕಿ ಮನೆಗೆ ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀರಾ? ಆಯ್ತಮ್ಮ, ಆಯ್ತು, ಒಳ್ಳೇದು. ಆಯ್ತು. ಏನಂತೆ? ಏನಂದ್ರು ಬೀಗರ ಮನೆಯವರು? ಅವ್ರಿಗೇನು ಅಭ್ಯಂತರ ಇಲ್ವಂತೆ. ಕನಕಿನೋ ಅಳಿಯಂದ್ರನ್ನು ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಒಂದಿನ ಯಾಕೆ, ಎಷ್ಟು ದಿನ ಬೇಕಾದ್ರೂ ನಿಮ್ ಮನೇಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಮೊದಲನೇ ಸಾರಿ ಮನೆಗೆ ಬರ್ತಾ ಇದ್ದಾರೆ. ನಾನೇನಾದ್ರೂ ಸಿಹಿ ತಿಂಡಿ ಮಾಡೋದಕ್ಕೆ ತಯಾರಿ ಮಾಡ್ಕೋತೀನಂತೆ. ಹೆತ್ತ ಮಗಳಲ್ಲ ಅಂತ ಗೊತ್ತಾದ್ಮೇಲೆ ಈ ಶಾಂತಂಗೆ ಕನಕನ ಮೇಲೆ ಅದೇನು ಅಕ್ಕರೆ, ಅದೇನು ಸಂಭ್ರಮ, ಅದೇನು ಸಡಗರ. ಹೆಂಗೋ 2 ದಿನ ಕನಕನ ಕಿವಿಗೆ ಈ ವಿಷಯ ಬೀಳ್ದಂಗೆ ನೋಡ್ಕೊಂಡ್ರೆ ಗೆದ್ದಂಗೆಯ್ಯ. ನೋಡ್ ಶಂಭು, ಮನೆ ಯಜಮಾನನ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನೋಡು. ಆತ್ಮವಂಚನೆ ಮಾಡ್ಕೊಂಡು ನನ್ನ ಬಾಯಿಂದ ಸುಳ್ಳು ಹೇಳಂಗಾಗೋಗ್ಬಿಡ್ತು. ಯಜಮಾನ್ರೆ, ನೀವ್ಯಾಕೆ ಸುಳ್ಳು ಹೇಳಕ್ ಹೋದ್ರಿ? ಮತ್ತೆ ನಿಮ್ಮ ಮಗಳನ್ನ ನಮ್ಮ ಮಗ ಹುರಿದು ಮುಗ್ತಾ ಇದ್ದಾನೆ, ಹೆಜ್ಜೆ ಹೆಜ್ಜೆಗೂ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಗೆ ಹೇಳಿ ನಾನು? ನನಗೆ ಅವನು ಕೊಡ್ತಾ ಇರೋ ಹಿಂಸೆನ ಕಣ್ಣಿಂದ ನೋಡಕ್ಕಾಗ್ತಿಲ್ಲ ನನಗೆ. ಅಕಸ್ಮಾತ್ ಅವ್ರಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಆ ಹೆತ್ತು ಕರಡು ಎಷ್ಟು ನೊಂದ್ಕೋಬಹುದು. ಅದು ಸರಿ ಯಜಮಾನ್ರೆ, ಮನೆಯಲ್ಲಿ ಎಲ್ಲರ ಮನಸ್ಸುಗಳು ಹೊತ್ತಿ ಉಳಿತಿದೆ. ಅದು ನಿಮ್ಗೂ ಗೊತ್ತಿದೆ. ನಿಮ್ಮ ಮಗ ಕಡ್ಡಿನ ಗುಡ್ಡ ಮಾಡಿ ಅದನ್ನ ಹುಡುಗಿ ತಲೆ ಮೇಲೆ ಕೆಡಬೇಕು ನೋಡ್ತಿದ್ದಾನೆ. ಹಾಗಂತ ಸತ್ಯ ಹೇಳಿ ಅವ್ರ ಆಸೆ ಕನಸುಗಳನ್ನ ಹಾಳು ಮಾಡಕ್ಕಾಗುತ್ತ ಶಂಭು?
ಹಾಗಲ್ಲ ಯಜಮಾನ್ರೆ, ಮೊದಲೇ ಕನಕನ ಮುಖ ಕಂಡ್ರೆ ಅವನಿಗಾಗಲ್ಲ. ಬೆಳಿಗ್ಗೆ ಇನ್ನೂ ರಾದ್ಧಾಂತ ಮಾಡಿ ನಾಳೆ ನೀನು ಮನೆ ಬಿಟ್ಟು ಹೋಗಲೇಬೇಕು ಅಂತ ಕೂಗಾಡಿ ಹೋಗಿದ್ದಾನೆ. ಅಂತಂದ ಕನಕನ ಜೊತೆ ಅವ್ರ ಮನೆಗೆ ಹೇಗ್ ಕಳಿಸ್ತೀರಾ? ಇದಕ್ಕೆ ಅವನು ಒಪ್ತಾನ? ಅವನೊಪ್ಪಲ್ಲ, ಹಠ ಮಾರಿದ್ದು ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ನಿಮ್ಮ ಮಳಿಯನ್ನ ಕಳ್ಸಕ್ಕಾಗೋದಿಲ್ಲ ಅಂತ ನಾವೇನಾದ್ರೂ ಹೇಳಿದ್ರೆ ನಮ್ಮ ಮಗಳು ಸುಖವಾಗಿಲ್ಲ ಅನ್ನೋ ಅನುಮಾನ ಬರಲ್ಲ ಶಂಭುವಿಗೆ. ಮೊದಲೇ ಕದ್ದು ಮುಚ್ಚಿ ಕನಕನ್ನ ಕಟ್ಟಿ ಸಿಕ್ಸಿ ನಾನು ಸ್ವಾರ್ಥಕ್ಕೋಸ್ಕರ ಈ ಮನೆ ಕರ್ಕೊಂಬಂದಿದ್ದೀನಿ. ಕನಕ ಸುಖವಾಗಿಲ್ಲ ಅಂತ ಏನಾದ್ರೂ ಶಾಂತಮ್ಮನವ್ರು ಗೊತ್ತಾದ್ರೆ ಎದೆ ಒಡೆದು ಹೋಗ್ಬಿಡು. ಇವನು ಬೇರೆ ಕನಕನ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಅವತ್ತು ಶಾಂತಮ್ಮ ಮನೆಗೆ ಬಂದಾಗ ಏನ್ ಹೇಳಿದ್ರು ಅಂತ ಜ್ಞಾಪಕ ಇದೆಯಾ? ಕನಕಿ ನನ್ ಬಾಳ್ ಹಾಳಾಯ್ತು ಅಂತ ಅಳ್ತಾ ವಾಪಸ್ ಬಂದ್ಬಿಟ್ರೆ ಅದನ್ನ ಸಹಿಸೋ ಶಕ್ತಿ ನನ್ಗಿಲ್ಲ. ನನ್ನಿಂದ ನನ್ ಮಗಳು ಬಾಳ್ ಹಾಳಾಯ್ತಲ್ಲ ಅಂತ ನಾನ್ ಸತ್ತೇ ಹೋಗ್ತೀನಿ. ಮಾಡಿ ಜ್ಞಾಪಕಕ್ಕೆ ಬಂತು. ಗಂಡನ ಮನೆಯಲ್ಲಿ ಬಾಳಕ್ಕಾಗದೆ ಮನೆಗೆ ಬಂದು ಕಣ್ಣೀರು ಸುರಿಸ್ತಾ ನಿಂತ್ರೆ ನಾನು ಬದುಕಿರಲ್ಲ ಅಂದ್ರು. ಅದಕ್ಕೋಸ್ಕರನೇ ಯಾವ ಸುಳುವು ಅವರಿಗೆ ಸಿಗಬಾರ್ದು. ಹಾಗೆ ನೋಡ್ಕೋಬೇಕು. ಏನಾದ್ರೂ ಆಗ್ಲಿ ಬಲವಂತ ಮಾಡಿ ಅವಿನಾಶನ ಕನಕನ ಜೊತೆ ಕಳಿಸ್ಲೇಬೇಕು ಅವ್ರ ಮನೆಗೆ. ಅವನು ಹೋದ ದಾರಿಗೆ ಬಿಟ್ಬಿಡಕ್ಕಾಗುತ್ತ ಶಂಭು? ಬರ್ಲಿ ಇವತ್ತು ಮನೆಗೆ, ಮಾತಾಡ್ತೀನಿ ಅವನ ಜೊತೆ. ಹೆದರ್ಕೊಂಡ್ಯಾ ನಿಂಗಿ? ನಾನೇನಾದ್ರೂ ನಿನ್ನನ್ನು ಹಿಡ್ಕೊಂಡಿರ್ಲಿಲ್ಲ ಅಂದಿದ್ರೆ ನೀನ್ ಈ ಬಟ್ಟೆ ತರ ಕೆಳಗ್ ಬಿದ್ದು ಹೆಣವಾಗಿ ಹೋಗ್ತಿದ್ದೆ ಅಲ್ವಾ? ಅಯ್ಯೋ, ನನ್ಗೇನು ಮಾಡ್ಬೇಡಿ. ನನ್ನನ್ನ ಕೆಳಗಡೆ ತರ ಸಾಯ್ಸಕ್ ಬಂದಿದ್ದೀರಾ? ನಮ್ಗೆ ಚಳ್ಳೆ ಹಣ್ಣು ತಿನ್ಸಿದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ? ಎಷ್ಟೇ ಕೊಬ್ಬು ನಿನ್ಗೆ? ನಾವು ಸಾಕಿದ್ ನಾಯಿ ನಮ್ ಕಾಲೇ ಕಸ್ತು ಅನ್ನೋ ಹಾಗೆ ನಮ್ಮನೆ ಅನ್ನ ತಿಂದು ನಮ್ಗೆ ದ್ರೋಹ ಬಗಿತ್ಯಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನೇನ್ ಮಾಡ್ದೆ? ನಾಟಕ ಆಡ್ಬೇಡ ನೀನು. ಬಟ್ಟೆ ಹಿಂಡ್ ಹರಿವಾಕ್ಬಿಡ್ತಾರಲ್ಲ ಹಾಗ ಹರಿವಾಕ್ಬಿಡ್ತೀನಿ ನಿನ್ನ. ಅಲ್ಲ ಕಣೆ, ಹಾಕಿದ್ನ ತಿನ್ಕೊಂಡು ಕೊಟ್ಟಿದ್ನ ಈಸ್ಕೊಂಡು ಬಿದ್ದಿರೋದಕ್ಕೇನೇ ದಾಡಿ ನಿನ್ಗೆ? ನಮ್ಮೇಲೆ ಪತ್ತೆದಾರಿ ಕೆಲ್ಸ ಮಾಡ್ತೀಯ ನೀನು? ಎಷ್ಟು ಧೈರ್ಯ ನಿನ್ಗೆ? ಅಯ್ಯೋ, ಇಲ್ಲಮ್ಮ ಅವ್ರೆ, ನಾನೇನು ಮಾಡಿಲ್ಲ. ಯಾರೋ ನಿಮ್ಮ ಹತ್ರ ನನ್ ಬಗ್ಗೆ ಸುಳ್ಳು ಹೇಳಿದ್ದಾರೆ. ಮುಚ್ಚೆ ಬಾಯಿ. ನಮ್ಗೆಲ್ಲ ಗೊತ್ತಿದೆ. ನಾವು ಸೀರೆನಾದ್ರೂ ಹೊರಿತೀವಿ, ಕೊಳ್ಳೆನಾದ್ರೂ ಹೊಡಿತೀವಿ. ಅದನ್ನ ಕಟ್ಕೊಂಡು ನಿನ್ಗೇನೆ ಕಂಡ್ರು ಕಾಣದಂಗೆ ತೆಪ್ಪಗ್ ಬಿದ್ದಿರ್ಬೇಕಿತ್ತು. ನೋಡೋ, ಈ ಕ್ಷಣನೇ ಈ ಮನೆ ಬಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಿರ್ಬೇಕು. ಇಲ್ಲ ಅಂದ್ರೆ ಹರಿವಾಕಿದ್ ಬಟ್ಟೆ ತೆಗಿಯಕ್ ಹೋಗಿ ಕಾಲ್ ಜಾರಿ ಕೆಳಗಡೆ ಬಿದ್ದು ಸತ್ ಹೋಗ್ತೀಯ. ಮನೆಯಲ್ಲಿ ಕಷ್ಟ ಇತ್ತು, ನಿಂಗಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಪೇಪರ್ ಅಲ್ಲಿ ಬರುತ್ತೆ. ನಾವು ನಿನ್ ಗುಣಗಾನ ಮಾಡಿ ನಿಮ್ ಮನೆಯವ್ರಿಗೆ ಒಂದಷ್ಟು ಪುಡಿ ಕಾಸನ್ನ ಬಿಸಾಕ್ತಿವಿ. ಪರವಾಗಿಲ್ವಾ? ಅಯ್ಯೋ, ಅದೆಲ್ಲ ಏನು ಬೇಡ. ನೀವ್ ಹೇಳ್ದಾಗೆ ಕೇಳ್ತೀನಿ. ನಾ ಈ ಕ್ಷಣನೇ ಮನೆ ಬಿಟ್ಟು ಹೋಗ್ತೀನಿ. ಅಷ್ಟು ಮಾಡಿ ಜೀವ ಉಳಿಸ್ಕೋ. ನಡೀತಾ ಇರೋ. ಏಯ್, ನಿಂತ್ಕೊಳೆ. ನಾವ್ ಹೀಗ್ ಸಾಯಿಸ್ತೀವಿ ಅಂತ ಹೆದರ್ಸದ್ವಿ ಅಂತ ಯಾರ ಹತ್ರನಾದ್ರೂ ಬಾಯಿ ಬಿಟ್ರೆ ನಿನ್ ತಿಥಿ ಮಾಡ್ಬಿಡ್ತೀವಿ. ಯಾರ್ ಕಣ್ಣಿಗೂ ಬೀಳ್ದಾಗೆ ಇಲ್ಲಿಂದ ಹೊರಟೋಗು. ಆಯ್ತಮ್ಮ ಅವ್ರೆ, ಈಗ್ಲೇ ಹೋಗ್ಬಿಡ್ತೀನಿ.